ಎಸ್, ಇವತ್ತು ಪರಿಷತ್ನಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ನಿನ್ನೆಯ ಘಟನೆ ಇವತ್ತಿನ ಮುಂದುವರಿದ ಭಾಗ, ಏನೇನಾಯಿತು ಇವತ್ತು ಪರಿಷತ್ನಲ್ಲಿ? ಭಾವನಾ, ಮೇಲ್ಮನೆ ನಿಜಕ್ಕೂ ಈ ಬಾರಿಯ ಅಧಿವೇಶನದಲ್ಲಿ ಅತ್ಯಂತ ಕೆಳಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕಳೆದ ವಾರ ಕೂಡ 2-3 ದಿನ ಇದೇ ರೀತಿಯಾದಂತಹ ಹೇಳಿಕೆಗಳಿಂದಾಗಲೇ ಇಡೀ ದಿನ ಸದನ ನಡೆಸದೆ ಮುಂದೂಡಿಕೆ ಮಾಡಿದಂಥ ಪರಿಸ್ಥಿತಿಯ ನಿರ್ಮಾಣ ಆಗಿತ್ತು. ಅದರ ಮುಂದುವರಿದ ಭಾಗ ಅಂತ ಕಾಣಿಸ್ತಾ ಇದೆ. ಇವತ್ತು ಮತ್ತು ನಾಳೆ ನರೇಗಾದಲ್ಲಿ ಏನಿತ್ತು, VBG ರಾಮ್ಜಿಯಲ್ಲಿ ಏನಾಗಿದೆ ಅನ್ನೋದರ ಬಗ್ಗೆ 2 ದಿನಗಳು ಚರ್ಚೆ ನಡೆಸಿ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿತ್ತು. ಆದರೆ ನಿನ್ನೆ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣದ ಸಂದರ್ಭದಲ್ಲಿ ಉತ್ತರ ಕೊಡುವಾಗ ನಜೀರ್ ಅಹ್ಮದ್ ಅವರು, BJP ಪಕ್ಷದವರು ಮೋದಿಯವ್ರನ್ನ ಹೊಗಳ್ತಾ ಇದ್ರು. ಮೋದಿ ವಿಶ್ವಗುರು ಅಂದರು, ಮೋದಿಯಿಂದ ಅನುಕೂಲ ಆಗಿದೆ. ಸಹಜವಾಗಿ BJP ನಾಯಕರು ಅದನ್ನು ಹೇಳುವಾಗ ಅದಕ್ಕೆ ಟ್ರಿಗರ್ ಆಗುವ ರೀತಿಯಲ್ಲಿ ನಜೀರ್ ಅಹ್ಮದ್ ಅದನ್ನು ಟ್ರಿಗರ್ ಆದರು. ಅವರು ಆಕ್ರೋಶಕ್ಕೆ ಒಳಗಾದರು. ಮೋದಿಯವರನ್ನು ದೇಶದ್ರೋಹಿ ಅಂತೇಳಿ ಪ್ರಸ್ತಾಪ ಮಾಡಿದರು. ಅದರ ಮುಂದುವರಿದ ಭಾಗವಾಗಿ BJP ಸದಸ್ಯರು ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ರಾತ್ರಿಯೇ ದೂರು ಕೊಟ್ಟಿದ್ದರು. ಇವತ್ತು ಬೆಳಗ್ಗೆ ವಿಧಾನ ಪರಿಷತ್ ಕಲಾಪ ಆರಂಭ ಆದಾಗ ಈ ವಿಚಾರ ಪ್ರಸ್ತಾಪ ಬಂತು. ಈ ವಿಚಾರ ಪ್ರಸ್ತಾಪ ಆಗುವ ಮುನ್ನ ನಿನ್ನೆ, ಯಾಕೆಂದರೆ CT ರವಿಯವರು ವಿಧಾನ ಪರಿಷತ್ನ ಕಲಾಪದಲ್ಲಿ ಉತ್ತರ ಕೊಡೋ ಸಂದರ್ಭದಲ್ಲಿ ಇರಲಿಲ್ಲ, ಘಟನೆ ಆದಾಗ ಇರಲಿಲ್ಲ. ನಜೀರ್ ಅಹ್ಮದ್ ಅವರು ಮೋದಿಯವ್ರನ್ನ ದೇಶದ್ರೋಹಿ ಅಂದಂಥ ವಿಚಾರಕ್ಕೆ ಆವಾಗ ಪ್ರತಿಕ್ರಿಯೆ ಕೊಡೋದಕ್ಕೆ ಅವರು ಸದನದಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ಸದನ ಆರಂಭ ಆಗ್ತಿದ್ದ ಹಾಗೆ CT ರವಿ ಭಾಳ ಆಕ್ರೋಶವಾಗಿ ಮಾತನಾಡಿದರು. ಭಾರತದಲ್ಲಿರ್ತಕ್ಕಂಥ ಯಾವುದೇ ನಾಲಿಗೆ ಪ್ರಧಾನಮಂತ್ರಿಯವರನ್ನು ಈ ರೀತಿಯಾಗಿ ದೇಶದ್ರೋಹಿ ಅಂತೇಳಿ ಕರೆಯೋದಿಲ್ಲ. ಇದ್ಯಾವುದೋ ಪಾಕಿಸ್ತಾನದ ನಾಲಿಗೆ ಆಗಿರಬೇಕು, ಇದನ್ನು ಪತ್ತೆ ಹಚ್ಚಿ ಅಂತೇಳಿ ಪೀಠಕ್ಕೆ ಅವರು ಮನವಿ ಮಾಡಿಕೊಂಡ್ರು. ಜೊತೆಗೆ ನಜೀರ್ ಅಹ್ಮದ್ ಅವರ ಹೆಸರನ್ನು ಅವರು ತೆಗೆದುಕೊಳ್ಳಿಲ್ಲ ಮತ್ತು ಅವ್ರನ್ನ ಗುರಿಯಾಗಿಸಿ ಮಾತನಾಡಲಿಲ್ಲ ಅನ್ನುವಂಥದ್ದು ಅಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆ. ಸೊ ಅವರು ಕ್ಷಮೆ ಕೇಳಬೇಕು ಅನ್ನುವ ಕಾರಣಕ್ಕಾಗಿ ಏನೋ ಕಾಂಗ್ರೆಸ್ CT ರವಿಯವರ ವಿಚಾರವನ್ನು ಎತ್ಕೊಂಡು ಸಭಾಪತಿಗಳಿಗೆ ದೂರು ಕೊಟ್ಟರು. CT ರವಿಯವರು ಈ ರೀತಿ ಮಾತನಾಡಿದ್ದು ತಪ್ಪು ಅಂತೇಳಿ ಅವರು ಕ್ಷಮೆ ಕೇಳಬೇಕು, ನಜೀರ್ ಅಹ್ಮದ್ಗಿಂತ ಮೊದಲು ಕ್ಷಮೆ ಕೇಳಲಿ ಅನ್ನುವಂಥ ಪಟ್ಟನ್ನು ಅವರು ಹಿಡಿದರು. ಕೊನೆಗೆ ನಜೀರ್ ಅಹ್ಮದ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದರು. ಆ ವಿಷಾದ ವ್ಯಕ್ತಪಡಿಸೋದಕ್ಕೆ ಹಿಂದೆ ನಡೆದಂಥ ಬೆಳವಣಿಗೆ, ಸಭಾಪತಿಗಳ ಚೇಂಬರ್ಗೆ ಕರೆದು ಅವರಿಗೆ ಸಲಹೆ ಕೊಡಲಾಯಿತು. ಅದಾದಮೇಲೆ ಮುಖ್ಯಮಂತ್ರಿಗಳ ತನಕ ಈ ವಿಚಾರ ಹೋಯಿತು. ಮುಖ್ಯಮಂತ್ರಿಗಳ ಸೂಚನೆ ಬಂದ ಮೇಲೆ ನಜೀರ್ ಅಹ್ಮದ್ ಅವರು ಬಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಅಂದರೆ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯವ್ರನ್ನ, ಅವರು ಕಾಂಗ್ರೆಸ್ಸಿಗೆ ಪ್ರಧಾನಮಂತ್ರಿ, BJP ಪ್ರಧಾನಮಂತ್ರಿ ಅನ್ನೋದು ಸೆಕೆಂಡ್ರಿ, ಈ ದೇಶದ ಪ್ರಧಾನಮಂತ್ರಿ. ಹಾಗಾಗಿ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಈ ರೀತಿ ಮಾತನಾಡಿದ್ದು ಸರಿಯಲ್ಲ ಅನ್ನುವಂಥ ಚರ್ಚೆಗಳು ಮತ್ತೆ ಪರಿಷತ್ನಲ್ಲಿ ಆರಂಭ ಆಯಿತು. ಜೊತೆಗೆ ಸಭಾಪತಿಗಳು ನಜೀರ್ ಅಹ್ಮದ್ ಅವರು ಈ ಹಿಂದೆ ಮಾತನಾಡಿರ್ತಕ್ಕಂಥದ್ದರ ಬಗ್ಗೆಯೂ ಕೂಡ ಉಲ್ಲೇಖಗಳನ್ನು ಹೇಳ್ತಾ ಇದ್ರು. ಈ ಹಿಂದೆ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅಂಥೇಳಿ ಪ್ರಸ್ತಾಪ ಮಾಡಿದರು. ಮೋದಿಯವರು ನಂಬರ್ 1 ಫ್ರಾಡ್ ಅಂಥೇಳಿ ನಜೀರ್ ಅಹ್ಮದ್ ಅವರು ವಿಧಾನ ಪರಿಷತ್ನಲ್ಲೇ ಇದೇ ಥರದ ಆಕ್ರೋಶಕ್ಕೆ ಗುರಿಯಾಗಿ ಆಗಲೂ ಕೂಡ ವಿಷಾದವನ್ನು ವ್ಯಕ್ತಪಡಿಸಿದರು. ಇದು ರಿಪೀಟೆಡ್ಲಿ ಆಗ್ತಾ ಇರುವ ಕಾರಣಕ್ಕಾಗಿ BJP ಸದಸ್ಯರು ಕೂಡ ಭಾಳ ದೊಡ್ಡ ಮಟ್ಟಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಈ ಆಕ್ರೋಶವನ್ನು ವ್ಯಕ್ತಪಡಿಸೋದ್ರ ಭಾಗವಾಗಿ CT ರವಿ ಆಡಿದಂಥ ಮಾತನ್ನೇ ಇಟ್ಕೊಂಡು ಕಾಂಗ್ರೆಸ್ ಸದಸ್ಯರಿಗೆ ಅವರ ಕ್ಷಮೆಗೆ ಆಗ್ರಹಿಸಿದ್ದಾರೆ. ಈಗಲೂ ಕೂಡ ಅದೇ ನಡೀತಾ ಇದೆ. ಇವತ್ತು ಇಡೀ ದಿನ ಕೂಡ ಯಾವುದೇ ರೀತಿಯಾದಂತಹ ನರೇಗಾ ವಿಚಾರ ಚರ್ಚೆ ಆಗಲಿ, VBG ರಾಮ್ಜಿ ಚರ್ಚೆಯ ಪ್ರಸ್ತಾವನೆಯನ್ನೇ ಮಂಡಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಕ್ಷಮೆ ಕೇಳುವಂಥ ವಿಚಾರದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜಟಾಪಟಿ ನಡೀತಾ ಇದೆ. ನಜೀರ್ ಅಹ್ಮದ್ ಕ್ಷಮೆ ಕೇಳಿದ್ದಾಯಿತು, ಅಂದರೆ ವಿಷಾದ ವ್ಯಕ್ತಪಡಿಸಿದ್ದಾಯಿತು, ಅವರು ಕ್ಷಮೆ ಕೇಳಲಿಲ್ಲ. ಕ್ಷಮೆ ಕೇಳಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಒಂದಷ್ಟು ಜಟಾಪಟಿಗಳು ನಡೀತು. ಈಗ CT ರವಿಯವರ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಅನ್ನುವಂಥ ಒತ್ತಾಯ ಮಾಡ್ತಿದ್ದಾರೆ. ಆದರೆ CT ರವಿಯು ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಕ್ಷಮೆ ಕೇಳಿದರೆ ಅದು ನನ್ನ ಆತ್ಮಸಾಕ್ಷಿಯ ವಿರುದ್ಧ ನಡ್ಕೊಂಡಂಗೆ ಆಗುತ್ತೆ, ಹೀಗಾಗಿ ನಾನು ಕ್ಷಮೆ ಕೇಳೋದಿಲ್ಲ ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಕೂತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಈಗಲೂ ಅದೇ ವಿಚಾರ ಮುಂದುವರಿತಾ ಇದೆ. CT ರವಿಯವರು ಕ್ಷಮೆ ಕೇಳದೇ ಇದ್ದರೆ ಈ ಪರಿಷತ್ ಕಲಾಪ ಮುಂದುವರಿತದ ಇಲ್ವಾ, ಅಥವಾ ನಾಳೆಗೆ ಮುಂದೂಡಿಕೆ ಆಗುತ್ತಾ? ನಾಳೆ ಕೊನೆ ದಿನ ಆಗಿರೋದ್ರಿಂದ ನರೇಗಾ ಚರ್ಚೆಗೆ ಅವಕಾಶ ಸಿಗೋದಿಲ್ಲ, ಅದು ಅವಕಾಶ ಸಿಗಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಜಟಪಟಿಗಳು ನಡೀತಾ ಇದೆಯೋ? ಒಂದು ರೀತಿ ಮೇಲ್ಮನೆ ಅನ್ನುವಂಥದ್ದು ತನ್ನ ಘನತೆ, ಗೌರವ ಎಲ್ಲವನ್ನೂ ಈ ಸದನದಲ್ಲಿ ಕಳೆದುಕೊಂಡಿದೆ ಅನ್ನೋದಂತೂ ಬಹಳ ಸ್ಪಷ್ಟ ಭಾವನೆ. ರೈಟ್ಲಿ ಸೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.